ನ್ಯಾಷನಲ್ ಯೂತ್ ಪಾಲಿಸಿ ಪ್ರಕಾರ. ಸೊ ಆ ಒಂದು ಪಾಲಿಸಿ ಪ್ರಕಾರ ನಮ್ಮ ಭಾರತ ಸರ್ಕಾರವನ್ನು 15ರಿಂದ 29 ಏಜಿನ ಮಕ್ಕಳಿಗೆ ಏನು ಟ್ರೈನಿಂಗ್ಗಳನ್ನು ಬೇಕಾಗಿರೋದು, ಸ್ಪೋರ್ಟ್ಸ್ಗಳನ್ನು ಬೇಕಾಗಿರೋದು ಪ್ರತಿ ಕಾರ್ಯಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಡಿಯಲ್ಲಿ ನಮ್ಮ ಮೇರಾ ಯುವ ಭಾರತ್, ಹಿಂದಿನದಲ್ಲಿ ಅದು ನೆಹರು ಯುವ ಕೇಂದ್ರ ಅಂತ ಹೇಳ್ಕೊಟ್ಟಿರೋದು. ಈಗ ನಮ್ಮ ಭಾರತ ಸರ್ಕಾರ 2013ರಿಂದ ಅದು ಮೇರಾ ಯುವ ಭಾರತ್, ಮೈ ಭಾರತ್ ಹೆಸರಲ್ಲಿ ಅದು ಚೇಂಜ್ ಆಗ್ತಾ ಇದೆ. ಸೊ ಇಂಥ ಕಾರ್ಯಕ್ರಮಗಳನ್ನು ಎಲ್ಲರೂ, ನೀವು ಯಾರ್ಯಾರು ಇದರ ಯುವಕರನ್ನು, ಯುವತಿಯವರನ್ನು ಇಂಥ ಯೂತ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲರೂ ದಯವಿಟ್ಟು ನಮ್ಮ myBharat.gov.in ನಮ್ಮ ಭಾರತ ಸರ್ಕಾರದ ವೆಬ್ಸೈಟ್ ಪೋರ್ಟಲಲ್ಲಿ ನೀವು ನೋಂದಣಿ ಮಾಡಬೇಕಾಗಿದೆ. ಯಾಕಂದರೆ ನಿಮಗೆ ಏನೇನು ಅವಕಾಶಗಳಿದೆ ಭಾರತ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ನಮ್ಮ ಯುವಕರಿಗೆ, ಯುವತಿಯವರಿಗೆ ಅವರ ಅಭಿವೃದ್ಧಿಗಾಗಿ, ಅವರ ಬದಲಾವಣೆಗಾಗಿ ಏನೇನೆಲ್ಲ ಅವಕಾಶಗಳಿದೆ. ಸೊ ನಮ್ಮ myBharatದಲ್ಲಿ ಅದು ಅಪ್ಡೇಟ್ ಆಗ್ತಾ ಇದೆ. ಸೊ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಅದೊಂದು ಭಾಗ. ಸೊ ನಿಮಗೆಲ್ಲರಿಗೂ ಭಾಗವಹಿಸಿಕೆ ಅವಕಾಶ ಇದೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ myBharat ಮತ್ತು ಫೇಮಸ್ ಯೂತ್ ಕ್ಲಬ್ ತೋಕೂರು ಮತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ ಮನುಷ್ಯ ಬದುಕಿನಲ್ಲಿ ಕತ್ತಲೆಯನ್ನು ಕಳೆದು ಬೆಳಕಿನತ್ತ ಚಿಂತನೆಯನ್ನ ಮಾಡಬೇಕು. ತನ್ನ ಬದುಕು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕು ಎಂಬಂತಹ ಚಿಂತನೆಯಿಂದ ತಾನು ಬದುಕಬೇಕು, ಮುಂದಿನ ಹಾದಿಯನ್ನು ಕಂಡುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟ 2025-26ನೇ ಸಾಲಿನ ಈ ಒಂದು ಕ್ರೀಡಾಕೂಟವನ್ನು ಇದೀಗ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ಕ್ರೀಡಾಪಟುಗಳಿಗೆ ಪ್ರೇರಣಾದಾಯಕ ಶಕ್ತಿಯಾಗಿ ಬೆಳೆದು ನಿಂತಿರುವಂತಹ ಈ 2 ಕ್ರೀಡಾಪಟುಗಳನ್ನು ನಮ್ಮ ಇಂದಿನ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಇವರ ಈ ಸಾಧನೆ ಇನ್ನಷ್ಟು ಕ್ರೀಡಾ ಸ್ಫೂರ್ತಿಯಾಗಿ, ಇನ್ನಷ್ಟು ಕ್ರೀಡಾಳುಗಳಿಗೆ ಪ್ರೇರಣೆಯಾಗಲಿ ಎಂಬಂತಹ ದಿಸೆಯಲ್ಲಿ ಗೌರವಪೂರ್ಣವಾದಂತಹ ಸನ್ಮಾನವನ್ನು ಇವರ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೇನೆ. ಇನ್ನು ಮುಂದಕ್ಕೆ ಹೀಗೆ ನನಗೆ ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿರುತ್ತೀರಿ. ಇದಕ್ಕಾಗಿ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕ್ರೀಡೆಯಲ್ಲಿ ನಾವು ಜಯಗಳಿಸಿದಾಗ ಆಗುವಂತಹ ಸಂತೋಷಕ್ಕಿಂತ ಒಂದು ಮಿಗಿಲು ಹೆಚ್ಚೆ ನಮ್ಮವರು ನಮ್ಮನ್ನು ಗುರುತಿಸಿದಾಗ ಆಗುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಿಮ್ಮ ಈ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಬೆನ್ನೆಲುಬಾಗಿರುತ್ತದೆ ಮತ್ತು ನಮ್ಮಷ್ಟಷ್ಟು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಈ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡುವುದಕ್ಕೆ ಇದು ನಮಗೆ ಪೂರಕವಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯುವಕರೇ ನಮ್ಮ ದೇಶದ ಶಕ್ತಿ ಅನ್ನುವಂಥದ್ದು ಸುಮಾರು 60%ಗಿಂತಲೂ ಮಿಕ್ಕಿ ಯುವಕರನ್ನು ಹೊಂದಿರುವಂಥ ಈ ದೇಶದಲ್ಲಿ ಆ ಯುವಕರ ಮುಂದೆ ಬಂದರೆ ಖಂಡಿತ ಭಾರತ ದೇಶ ಒಂದು ಸದೃಢ ದೇಶವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಈ ದೃಷ್ಟಿಯಲ್ಲಿ ಇವತ್ತು myBharat ಯುವ ಮತ್ತು ಕ್ರೀಡಾ ಇದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಒಂದು ಸ್ಪೋರ್ಟ್ಸ್ ಮೀಟನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗಲೂ ಉದ್ದೇಶ ನಮ್ಮ ಯುವಕರನ್ನು, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಅದನ್ನು ಹೊರತರುವ ಉದ್ದೇಶ ಈ ನಮ್ಮ ಯುವ ಸಬಲೀಕರಣ ಇಲಾಖೆಯ ಮುಖ್ಯ ಉದ್ದೇಶ ಇದೇ ಆಗಿರುತ್ತೆ. ಅದು ಯಾವುದೇ ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಇವತ್ತು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದರಲ್ಲೂ ಕೂಡ ಯುವಕರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಮೇನ್ ಸ್ಟ್ರೀಮಿಗೆ ತಂದು ಅವರನ್ನು ಪ್ರೋತ್ಸಾಹಿಸುವಂಥದ್ದು, ಆ ಮುಖಾಂತರ ನಮ್ಮ ಊರಿನ ಹಾಗೆ ದೇಶದ ಬೆಳವಣಿಗೆಯಲ್ಲಿ ಅವರನ್ನು ಕೊಡುಗೆ ಕೊಡುವನ್ನಾಗಿ ಮಾಡುವಂಥದ್ದು ನಮ್ಮ ಯುವಜನ ಇಲಾಖೆಯ ಮುಖ್ಯ ಉದ್ದೇಶಗಳು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಕ್ರೀಡಾಕೂಟವನ್ನು ಆರಂಭ ಮಾಡಿದೆ. ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹುಶಃ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಪ್ರತಿಭೆಗಳಿದೆ ಕ್ರೀಡೆಯಲ್ಲಿ. ಇವತ್ತು ನಾವು ನೋಡ್ತೇವೆ, ಬಹಳ ಸಂತೋಷ ಆಯಿತು. ಇವತ್ತು ನಮ್ಮ ಧನಲಕ್ಷ್ಮಿ ಪೂಜಾರಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಇವತ್ತು ಭಾರತವನ್ನು ಪ್ರತಿನಿಧಿಸಿ ಮೊನ್ನೆ ವಿಶ್ವಕಪ್ನಲ್ಲಿ ಬಂಗಾರದ ಪದಕವನ್ನು ಪಡೆದುಕೊಂಡಿರುವಂಥದ್ದು. ಹಾಗೆಯೇ ನಮ್ಮ ಈಗ ಇನ್ನೊಬ್ಬರು ನಮ್ಮ ಸುಷ್ಮಾ ತಾರನಾಥ್ರವರು ಕೂಡ ಇದ್ದಾರೆ. ಅವರ ಸಾಧನೆಗಳ ಬಗ್ಗೆಯೂ ಕೂಡ ಎಲ್ರಿಗೂ ತಿಳಿದಿದೆ. ಸದಸ್ಯಗಳು ಬಹಳ ಪ್ರಯತ್ನದಿಂದ ಪಡ್ಕೊಂಡ, ಮತ್ತು ಇಷ್ಟು ಲೆವೆಲ್ ಇರಲಿಲ್ಲ. ನಾನು ಇಲ್ಲಿ
62 ನಿಮಿಷದಲ್ಲಿ ನಾನು ಶಾಲೆ ಸೇರಿದ್ದೇನೆ. ಆಗಿನ ಮೈದಾನಿಗೆ ಇವತ್ತಿನ ಮೈದಾನಿಗೂ ತುಂಬ ವ್ಯತ್ಯಾಸ ಇದೆ. ತುಂಬ ಅಂದರೆ ಗುಂಡಿಗಳು ಹೊಂಡಗಳು ಇಂಥದ್ದೆಲ್ಲ ಆಗಿತ್ತು. ಅದೆಲ್ಲ ಮುಂದಿನ ದಿನಗಳಲ್ಲಿ ಆಗಿನ ನಾವೆಲ್ಲ ಯೂತ್ ಆಗಿನ ಕಾಲದಲ್ಲಿ 74-75ರಲ್ಲೆಲ್ಲ ನಾವು ಆಗ ನಮ್ಮ NSSನ ಮುಖಾಂತರ ಎಲ್ಲ ಅದನ್ನು ಲೆವೆಲ್ ಮಾಡಲಿಕ್ಕೆ ಆರಂಭ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇವತ್ತು ಇದು ವಿಶಾಲವಾದ ಮೈದಾನ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಕ್ರೀಡಾಕೂಟಗಳನ್ನೆಲ್ಲ ನೀವು ನಡೆಸಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಮತ್ತು ಕ್ರೀಡಾಕೂಟ ಯಾಕೆ ನಡೆಸಬೇಕನ್ನುವಂಥದ್ದು ಇವತ್ತಿನ ಹಾಗೆ ಹೇಳಿದ್ರು ಅವರು. ಇವತ್ತಿನ ನಮ್ಮ ಭಾರತದ ಪಾಪ್ಯುಲೇಷನಲ್ಲಿ ನಿಯರ್ಲಿ 60% ಇರುವಂಥದ್ದು ಯುವಕರು ಅಂತ ಹೇಳಿಕೊಂಡು. ಹಾಗಾಗಿ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ. ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನಮ್ಮ ಯುವಕರು ಹೇಗಿರಬೇಕು ಅಂತ ಇದರಲ್ಲಿ ಮಾತಿದೆ, ಸಬಲೀಕರಣ ಅಂತ ಹೇಳಿಕೊಂಡು. ವಿವೇಕಾನಂದರು ಹೇಳ್ತಾರೆ ನಾವೆಲ್ಲ ಸದೃಢರಾಗಿರಬೇಕು ಅಂತ ಹೇಳಿಕೊಂಡು. ನಾವೆಲ್ಲ ಇವತ್ತು ಮೊಬೈಲ್ಗೋ ಇನ್ನೊಂದಕ್ಕೂ ಗೀಳಿಗೆ ನಾವು ಬಿದ್ದಿದ್ದೇವೆ. ಅದರಿಂದ ದೂರ ಆಗಿ ನಾವು ಸಣ್ಣವರಿರುವಾಗ ನಾವೆಲ್ಲ ಇಡೀ ದಿನ ರಜೆಗಳಲ್ಲೆಲ್ಲ ಮೈದಾನಲ್ಲೇ ಆಡ್ತಿದ್ದೆವು. ಕಬಡ್ಡಿ ಆಡೋದು ಸೀಸನಲ್ಲಿ ನಮಗೆ ಆಟಗಳಿತ್ತು. ಕಬಡ್ಡಿ ಇತ್ತು, ಖೋ ಇತ್ತು, ಮತ್ತು ಲಗೋರಿ ಇತ್ತು, ಹಲವಾರು. ಹಾಗೆ ನಿಮ್ಮ ಕ್ರಿಕೆಟ್ ಅನ್ನುವಂಥ ಸ್ವಲ್ಪ ಕಡಿಮೆ. ಪ್ರೋತ್ಸಾಹ ಕೊಡಬೇಕು. ಸ್ಥಳೀಯ ನಮ್ಮ ಯಾರು ಕ್ರೀಡಾಪಟುಗಳಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಬೇಕಾಗುವ ತರಬೇತಿಗಳನ್ನು ನೀಡಿ ಅವರೊಂದು ಒಳ್ಳೆಯ ಕ್ರೀಡಾಪಟುಗಳಾಗಿ ಮಾಡುವಲ್ಲಿ ನಮ್ಮ ಈ ಸಂಘ ಸಂಸ್ಥೆಗಳು ಒಂದು ಜವಾಬ್ದಾರಿ ಅಂತ ಕಂಡು ಆ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ರಾಟರಿ ಕ್ಲಬ್ ಬೈಕಂಪಾಡಿ ಫೇಮಸ್ ಯೂತ್ ಕ್ಲಬ್ನೊಂದಿಗೆ ಸೇರಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು ಇನ್ನು ಮುಂದೆಯೂ ನೀವು ಮಾಡುವಂಥ ಚಟುವಟಿಕೆಗಳಲ್ಲಿ ನಮ್ಮ ಸದಾ ಅತನ ಪಿರೋಡು ಉಂಟದ್ದು ಪ್ರೋತ್ಸಾಹ ಕೊರಪಿನ ವ್ಯಕ್ತಿಗಳ ಕಲ ಕೊರತೆಗೋಸ್ಕರ ಇನ್ನು ಕ್ರೀಡೆ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರಗೊಂದು ಕಂಡ್ರೆ ಮಸ್ತ್ ಬೇಜಾರಾಗ್ಬೋದು. 2 ದಿನದ ಪಿರೋಡ್ಲ ಕೊಂಚ ಫೋನ್ ಬರ್ತದೆ. ಕುಸ್ತಿಡ್ ಈ ಭಾಗವನ್ನು ರೆಪ್ರೆಸೆಂಟ್ ಮಲ್ತೊಂದು ಗುಜರಾತ್ ನಮ್ಮ ಊರ್ದ ಪುಂಜೋಕುಲು ಪೋತೇರು ಅಂಡ ದಕ್ಷಿಣ ಕನ್ನಡ ಜಿಲ್ಲೆದ ಕುಸ್ತಿ ಅಸೋಸಿಯೇಷನ್ ದಕ್ಕಲು ಒಂಜಿ ಮೇಯ್ತ ಮಾತ್ರ ಪೋಪಿನ ಟ್ರಾವೆಲ್ದ ಖರ್ಚು ಕೊಡ್ತೀನಿ. ಪೋಪಿನ ಬರ್ಪಿನೆಲ್ಲ ಕೊರಡೆ ಆತ ಜೊತೆಗೆ ಅವಳೊಂಚೂರು ಖರ್ಚಿಗೆ ವ್ಯವಸ್ಥೆ ಮಲ್ಪಾರೆ ಆಗ್ತದೆ. ದಾಯಕ ಕ್ರೀಡೆ ಕೊರಗೊಂದು ಬಂಡ ಒಂದೇ ಕಾರಣ ಒಂದು ಬರ್ತಾಯ ಕ್ರಿಕೆಟ್ ಯಾನ ಪೋಯಿನವಲ್ಲ ಯಾಪಲ್ಲ ಪಂಡ್ರೆಂಡು ಒಂಜಿ 5 ಜೋಕ್ಗಳನ್ನು ಸಿಲೆಕ್ಟ್ ಮಲ್ತದ ಅಕಲ್ಲ ಬಿರಿಟ್ ಉಂತುಲ್ಲೆ ಏರುಂದಾಂಡಲ ಉರಿ ಈ ಜಿಲ್ಲೆನ ಈ ರಾಜ್ಯನ ರೆಪ್ರೆಸೆಂಟ್ ಮಲ್ಪುರಂಚಿನ ಈ ದೇಶದ ಪ್ರತಿನಿಧಿಸಿದ ವ್ಯಕ್ತಿನೇ ವಿಷಯಗಳೆಲ್ಲ ಈಗ ಬರ್ತಾ ಇದೆ. ಭಾರತ ಸರ್ಕಾರ ಮೈ ಭಾರತದಿಂದ ಏನೋ ಒಂದು ನೆಕ್ಸ್ಟ್ ಒಂದು 5-6 ತಿಂಗಳಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಿಗೆ ಏನು ಉಪಯುಕ್ತವಾಗಿ ಒಳ್ಳೊಳ್ಳೆ ಮಾಹಿತಿಗಳು, ಒಳ್ಳೊಳ್ಳೆ ಅವರಿಗೆ ಅನುಕೂಲತೆಗಳು ಸಿಗ್ಬಹುದು ನಮ್ಮ ಇಲಾಖೆಯಿಂದ. ಯಾಕಂದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ಈಗ ಟೈಮ್ ಆಗ್ತಾ ಬಂತು. ಹಾಗಾಗಿ ನನಗೆ ಒಂದು ಒಳ್ಳೆ ವೇದಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮವಾಗಿ ನಮಗೆ ಈ ರೀತಿಯೆಲ್ಲ ಸಹಕಾರ ಕೊಟ್ಟಿರುವಂತಹ ಫೇಮಸ್ ಕ್ಲಬ್ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು, ಯಾಕಂದ್ರೆ ಓದಿ ಹೇಳುವುದಿಲ್ಲ, ವಿಷಯ ದೊಡ್ಡದಿದೆ. ಹಾಗೆ ಇಲ್ಲಿರೋ ಎಲ್ಲ ನನ್ನ ಆತ್ಮೀಯರಿಗೂ ನಾನು ಋಣಿಯಾಗಿ ಪ್ರೀತಿಯಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿರ್ಲಿ. ಥ್ಯಾಂಕ್ ಯು. ಚಾಲನೆಯನ್ನ ಪಡೆದುಕೊಳ್ತಾ ಇದೆ.